ಪ್ರಪಂಚದಲ್ಲೇ ಅತಿ ಎತ್ತರದ ಎರಡನೇ ಒಂದು ಬ್ರಿಡ್ಜ್ ಇರ್ತಕ್ಕಂಥದ್ದು ಚೀನಾದಲ್ಲಿ. ಹಾಗಾದ್ರೆ ಮೊದಲನೇ ಒಂದು ಬ್ರಿಡ್ಜ್ ಇರ್ತಕ್ಕಂಥದ್ದು ಎಲ್ಲಿ? ನಮ್ಮ ಭಾರತದಲ್ಲಿ ಅನ್ನೋ ವಿಚಾರ ನಿಮಗೆ ಗೊತ್ತು. ಜಮ್ಮು ಕಾಶ್ಮೀರಕ್ಕೆ ರೈಲ್ವೆ ಕನೆಕ್ಟಿವಿಟಿಯನ್ನ ಮಾಡೋದಕ್ಕೋಸ್ಕರ ಜಮ್ಮು ಕಾಶ್ಮೀರದ ರಿಯಾಸಿ ಎಂಬ ಡಿಸ್ಟಿಕ್ ನಲ್ಲಿ ಇರ್ತಕ್ಕಂಥ ಚಿನಾಬ್ ನದಿಯ ಮೇಲೆ ಕಟ್ಟಿರ್ತಕ್ಕಂಥ ಈ ಒಂದು ಬ್ರಿಡ್ಜ್, ಅಂದ್ರೆ ಚಿನಾಬ್ ಬ್ರಿಡ್ಜ್ ಅಂತ ಕರೀತಾರೆ, ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಧಿಕೃತವಾಗಿ ನಿನ್ನೆ ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಪ್ರಪಂಚದಲ್ಲೇ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಇದಾಗಿದೆ. ಇದು ಗಿನ್ನಿಸ್ ದಾಖಲೆಯನ್ನು ಸಹ ಮಾಡಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಎತ್ತರದಲ್ಲಿರ್ತಕ್ಕಂಥ ಐಫಿಲ್ ಟವರ್ ಅದಕ್ಕಿಂತ 35 ಮೀಟರ್ ಎತ್ತರದಲ್ಲಿರ್ತಕ್ಕಂಥದ್ದು. ಟೋಟಲ್ ಈ ಒಂದು ಕನ್ಸ್ಟ್ರಕ್ಷನ್ ಇರ್ತಕ್ಕಂಥದ್ದು 1.3 ಕಿಲೋಮೀಟರ್ ಉದ್ದ ಇರ್ತಕ್ಕಂಥದ್ದು, 1178 ಅಡಿ ಎತ್ತರ ಇರ್ತಕ್ಕಂಥದ್ದು. ಮತ್ತೆ ಈ ಒಂದು ಟೋಟಲ್ ವೆಚ್ಚ ಆಗಿರ್ತಕ್ಕಂಥದ್ದು ಈ ಒಂದು ಬ್ರಿಡ್ಜ್ಗೆ 1500 ಕೋಟಿ ವೆಚ್ಚ ಆಗಿರ್ತಕ್ಕಂಥದ್ದು. ಇಲ್ಲಿ 150 ಇಂಜಿನಿಯರ್ಗಳ ಶ್ರಮ ಇರ್ತಕ್ಕಂಥದ್ದು. ಅದರ ಜೊತೆಗೆ ಟೋಟಲ್ 5000 ವರ್ಕರ್ಸ್ ಇಲ್ಲಿ ಶ್ರಮಪಟ್ಟು ಕೆಲಸ ಮಾಡಿರ್ತಕ್ಕಂಥದ್ದು. ನಿನ್ನೆ ಅಂದರೆ ಜೂನ್ 6ನೇ ತಾರೀಕು ಪ್ರಧಾನಿ ಮೋದಿ ಅವರು ಈ ಒಂದು ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಅಧಿಕೃತವಾಗಿ ಪ್ರಾಯೋಗಿಕ ಪರೀಕ್ಷೆಗಳನ್ನೆಲ್ಲ ಯಶಸ್ವಿಗೊಳಿಸಿದ ನಂತರ ಈ ಒಂದು ಅಧಿಕೃತವಾಗಿ ಈ ಒಂದು ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಓವರ್ ಆಲ್ ಈ ಒಂದು ಬ್ರಿಡ್ಜ್ ಒಂದು ನಿರ್ಮಾಣದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ.